ಎಲ್ಲರಿಗೂ ನಮಸ್ಕಾರ. ಗ್ರಾಮ್ ಸ್ವರಾಜ್ ನ್ಯೂಸ್ ಮೀಡಿಯಾಗೆ ಸ್ವಾಗತ. ನಾನು ಪ್ರಾರ್ಥನಾ ರಾಣಿ. ಗುಡಿಬಂಡೆಯಲ್ಲಿ ಗಿಡ ನೆಟ್ಟು ಯುಗಾದಿ ಹಬ್ಬ ಆಚರಣೆ. ಗುಡಿಬಂಡೆ MJ ಕೋಳಿ ಫಾರಂನಲ್ಲಿ ಯುಗಾದಿ ಹಬ್ಬವನ್ನು ಆಚರಿಸಲಾಯಿತು. ಕಾರ್ಯಕ್ರಮದ ಉದ್ಘಾಟನೆಯನ್ನು ಗುಡಿಬಂಡೆ ತಾಲೂಕು ಆಸ್ಪತ್ರೆಯ ವೈದ್ಯಾಧಿಕಾರಿಗಳಾದ ಹಾಗೂ ಪರಿಸರವಾದಿಗಳಾದ ಡಾಕ್ಟರ್ ನರಸಿಂಹಮೂರ್ತಿರವರು ಉದ್ಘಾಟನೆ ಮಾಡಿ ಹಾಗೂ ಮಾತನಾಡಿ, ಯುಗಾದಿ ಹಬ್ಬವನ್ನು ಕರ್ನಾಟಕದ ಜನರು ಹೊಸ ವರ್ಷವೆಂದು ನಂಬಿದ್ದಾರೆ. ಇದನ್ನು ಮಂಗಳಕರ ದಿನವೆಂದು ಪರಿಗಣಿಸಲಾಗಿದೆ. ಯುಗಾದಿ ಸಮಯದಲ್ಲಿ ಪ್ರಕೃತಿಯು ತಾಜಾ ಹೂಗಳು ಮತ್ತು ಹಸಿರಿನಿಂದ ಕೂಡಿರುತ್ತದೆ. ವಸಂತ ಕಾಲದ ಆಗಮನದೊಂದಿಗೆ ಪ್ರಕೃತಿಯಲ್ಲಿ ಎಲ್ಲವೂ ಸಂತೋಷದಿಂದ ತುಂಬಿರುತ್ತದೆ. ಯುಗಾದಿಯು 2 ಪದಗಳಿಂದ ಸಂಯೋಜನೆಯಾಗಿದೆ. ಯುಗ್ ಎಂದರೆ ಯುಗ ಮತ್ತು ಆದಿ ಎಂದರೆ ಆರಂಭ ಎಂದರ್ಥ. ಯುಗಾದಿ ದಿನದಂದು ಎಲ್ಲರೂ ಪೂಜೆ ಪುನಸ್ಕಾರ ಮಾಡಿ ಬೇವು ಬೆಲ್ಲ ಹಂಚುತ್ತಾರೆ. ಅಂದರೆ ನಮ್ಮ ಜೀವನದಲ್ಲಿ ಕಷ್ಟ ಸುಖ ಎಲ್ಲವನ್ನೂ ಅನುಭವಿಸಬೇಕೆಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಜಿಲ್ಲಾ ಪರಿಸರ ವೇದಿಕೆ ಅಧ್ಯಕ್ಷ ಡಾಕ್ಟರ್ ಗುಂಪು ಮರದ ಆನಂದ್ ಮಾತನಾಡಿ, ಇಂದು ಚಂದ್ರಮಾನ ಪಂಚಾಂಗದ ಚೈತ್ರ ಮಾಸದ ಮೊದಲ ದಿನದಂದು ಯುಗಾದಿಯನ್ನು ಆಚರಿಸಲಾಗುತ್ತದೆ. ಯುಗಾದಿಯಂದು ಬ್ರಹ್ಮದೇವರು ವಿಶ್ವವನ್ನು ಸೃಷ್ಟಿಸಿದ್ದಾರೆಂದು ದಕ್ಷಿಣ ಭಾರತದ ಜನರು ನಂಬುತ್ತಾರೆ. ಯುಗಾದಿ ಹಬ್ಬದಂದು ಜನರು ಹರಳೆ ಎಣ್ಣೆ ಸ್ನಾನ ಮಾಡುತ್ತಾರೆ, ಏಕೆಂದರೆ ಇದು ಮಂಗಳಕರವೆಂದು ನಂಬುತ್ತಾರೆ. ಹಾಗೂ ವಿವಿಧ ದೇವಾಲಯಗಳಿಗೆ ಭೇಟಿ ನೀಡಿ ದೇವರ ಆಶೀರ್ವಾದವನ್ನು ಪಡೆಯಲು ಮಂತ್ರಗಳನ್ನು ಪಠಿಸುತ್ತಾರೆ. ಬೇವು ಬೆಲ್ಲ ಎಲ್ಲರಿಗೂ ಹಂಚಿ ತಾವು ತಿಂದು ಜೀವನದಲ್ಲಿ ಕಷ್ಟ ಅನುಭವಿಸಿ ಜೀವನ ನಡೆಸಬೇಕೆಂದು ಪ್ರತಿಯೊಬ್ಬರು ನಂಬುತ್ತಾರೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಗುಡಿಬಂಡೆ ಪಟ್ಟಣ ಪಂಚಾಯಿತಿಯ ಮಾಜಿ ಉಪಾಧ್ಯಕ್ಷರಾದ MN ರಾಜಣ್ಣ, ತಾಲೂಕು ಯುವ ಕಾಂಗ್ರೆಸ್ ಅಧ್ಯಕ್ಷರಾದ ಅಂಬರೀಶ್, ಸಮಾಜ ಸೇವಕರಾದ ಅಂಬಿಕಾ ಸುದರ್ಶನ್, ಪಟ್ಟಣ ಪಂಚಾಯಿತಿ ನಾಮನಿರ್ದೇಶನ ಸದಸ್ಯರಾದ ಆದಿನಾರಾಯಣಪ್ಪ, ಉರ್ದು ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಮೊಹಮ್ಮದ್ ನಜೀರ್, ಸದಸ್ಯರಾದ ಶಫೀವುಲ್ಲಾ, ಖಲೀಲ್ ಪಾಷಾ, ಮುಖಂಡರಾದ ಬರ್ಕತ್, ಪರಿಸರ ವೇದಿಕೆ ಕಾರ್ಯದರ್ಶಿ ಇಂದ್ರಕುಮಾರ್ ಸಿಂಗ್, SLV ಟೆಂಪೋ ಮಾಲೀಕರಾದ ಮಧುಸೂದನ್ ಮುಂತಾದವರು ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿ ಮಾಡಿದರು. ಈ ದಿನ ಇವತ್ತಿನ ದಿವಸ ನಾವು ಏನೆಲ್ಲ ಕೆಲಸಗಳನ್ನು ಮಾಡ್ತೀವಿ ಅದನ್ನು ವರ್ಷ ಪೂರ್ತಿ ಅದು ಮುಂದುವರಿಸ್ಕೊಂಡು ಹೋಗುತ್ತೆ. ಅದಕ್ಕೇ ನಾವು ಬೇವು ಬೆಲ್ಲವನ್ನು ತಿಂತಕ್ಕಂಥದ್ದು. ಎಲ್ಲರ ಬಾಳಲ್ಲಿ ಕಹಿ ಅಂತಕ್ಕಂಥದ್ದು ಕಡಿಮೆ ಇರಲಿ, ಸಿಹಿ ಅಂತಕ್ಕಂಥದ್ದು ಜಾಸ್ತಿ ಇರಲಿ. ನಾವೆಲ್ಲರೂ ಸಹಿತ ಈ ಒಂದು ವರ್ಷವನ್ನು ವಿನೂತನವಾಗಿ ಜವಾಬ್ದಾರಿಯುತವಾಗಿ ಯಾವುದೇ ರೋಗ ರುಜಿನಗಳಿಗೆ ಅವಕಾಶವನ್ನು ಕೊಡದೆ ಶುಚಿತ್ವಕ್ಕೆ ನಮ್ಮ ಆರೋಗ್ಯವನ್ನು ನಮ್ಮ ಬಾಳನ್ನು ಸಮೃದ್ಧಿಪಡಿಸ್ಕೊಳ್ಬೇಕು. ಶ್ಲೋಕ ಇದೆ, ಏನಂತ ಹೇಳಿದ್ರೆ, ಶತಾಯುರ್ವಜ್ರ ದೇಹಾಯ ಸಂಪತ್ಕರಾಯ ಚ ಸರ್ವಾರಿಷ್ಟ ವಿನಾಶಾಯ ದಳಂ ಭಕ್ಷಣಂ ಅಂತ. ಅಂದರೆ ನಾವು ಇವತ್ತಿನ ದಿವಸ ಬೇವು ಬೆಲ್ಲ ತಿಂತಕ್ಕಂಥದ್ದು ಏನು ಅಂತ ಹೇಳಿದ್ರೆ ನಮ್ಮ ದೇಹವನ್ನು ವಜ್ರ ಮಾಡುತ್ತೆ. ಅದು ನಮ್ಮ ಸಂಪದ್ಭರಿತವಾಗಿ ನಮ್ಮ ಜೀವನವನ್ನು ನಡೆಸ್ಕೊಂಡು ಹೋಗುತ್ತೆ. ಹಾಗೆಯೇ ನಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ರೋಗ ರುಜಿನಗಳು ವಿನಾಶವನ್ನು ಮಾಡುತ್ತೆ. ಸೊ ಅದಕ್ಕಾಗಿ ನಾವು ಈ ನಿಂಬ ಖುಷಿ ಆಗುತ್ತೆ. ಯಾಕಂದ್ರೆ ನಮ್ಮ ಒಂದು 15-20 ದಿವಸ ನೋಡ್ತಾ ಇದ್ದೀನಿ, ಅವರ ಕೆಲಸ ಮುಗಿಸ್ಕೊಂಡು ಅವರೇ ಸ್ವಂತ ಹಣದಲ್ಲಿ ಅವ್ರು ಟ್ಯಾಂಕರ್ ತೊಗೊಂಡು ನಮ್ಮ ಆಜ್ಞಾನಪ್ಪ ಅವ್ರ ಹಳ್ಳಿಯವರು ಅವರು ಒಂದು ಗಿಡಗಳಿಗೆ ನೀರು ಸರಬರಾಜು ಮಾಡ್ತಾಯಿದ್ದಾರೆ. ಮತ್ತೊಬ್ಬರು ನಿನ್ನೆ ನಮ್ಮ ವಿಶ್ವನಾಥ್ ಮುಖಂಡರು, ನಮ್ಮ 3ನೇ ವಾರ್ಡ್ ವಿಶ್ವನಾಥ್ ಅಣ್ಣ ಅವರು ಸಹ ಅವರು ನೆನ್ನೆ ಹೇಳಿದ್ದಾರೆ, ನಾವು ಜೊತೆಗೆ ಹೋಗಿ ನಾವು ನೀರು ಹಾಕಿದ್ದೀವಿ. ಅವರು ಸಹ ಹೇಳಿದ್ದಾರೆ, ಬೇಸಿಗೆ ಕಾಲ ಆಗೋವರೆಗೂ ನಾವು ಗಿಡಗಳಿಗೆ ನಾನು ಸ್ವಯಂ ಪ್ರೇರಿತವಾಗಿ ನೀರು ಹಾಕ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಅವ್ರಿಗೆ ಇವು ಎಲ್ಲ ಸೇರಿದಂಥ ಅವ್ರಿಗೆಲ್ಲರಿಗೂ ಅವ್ರಿಗೆ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ದಿನನಿತ್ಯ ಸುದ್ದಿಗಾಗಿ ಸತ್ಯದ ನೆರಳಲ್ಲಿ ಗ್ರಾಮ ಸ್ವರಾಜ್ ನ್ಯೂಸ್ ಮೀಡಿಯಾ ನೋಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯುವಜನರ ಮುಂದಾಳತ್ವದಲ್ಲಿ ಚಾನಲ್ ಅನ್ನು ಬೆಳೆಸಿ ಪ್ರೋತ್ಸಾಹಿಸಿ. ಧನ್ಯವಾದಗಳು.